ಸರ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮಗೆ ಯಾವ ಪಕ್ಷ ಗೆಲ್ಲಬೇಕು ಅಂತೀರಾ ಸರ್? ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಂತ ಹೇಳ್ತೀವಿ. ಯಾಕಾಗಿ? ಅದರಿಂದ ನಮ್ಗೆ ಅನುಕೂಲ ಐತಿ ಇವತ್ತಿನ ವಿಷಯಕ್ಕೆ. ಯಾಕಂದರೆ ಈಗ ನಮಗೆ ಬಸ್ಸಿನ ಅನುಕೂಲ ಮಾಡಿದ್ದಾರೆ. ಮನೆಯಲ್ಲಿ ಬಡವ ಇದ್ದಂಥ ಜನಗಳಿಗೆ ಸ್ವಲ್ಪ ಅನುಕೂಲ ಐತಿ. ಮೊದಲಿನ ದಿನಮಾನದಲ್ಲಿ ಅವ್ರ ಕಷ್ಟ ತಿಂದಿದ್ದ ಸಂಬಂಧ ಈಗ ಅಕ್ಕಿ ಆಮೇಲೆ ದುಡ್ಡು ಈ ಥರ ಹೆಲ್ಪ್ ಮಾಡಿದ್ದಾರೆ. ಅದ್ರಗೋಸ್ಕರ ಅದೇ ಬೇಕಂತ ಹೇಳ್ತೀವಿ. ಸರ್ ಒಂದಷ್ಟು ಜನ ಹೇಳ್ತಿದ್ದಾರೆ 2,000 ಕೊಟ್ಟು ಕಾಂಗ್ರೆಸ್ ಹೆಣ್ಮಕ್ಳನ್ನ ಹಾಳು ಮಾಡ್ತಾ ಇದೆ, ಫ್ರೀ ಬಸ್ ಕೊಟ್ಟು ಹೆಣ್ಮಕ್ಳು ಮನೇಲಿ ಇರ್ತಾ ಇಲ್ಲ, ಊರ್ ಸುತ್ತಕ್ ಹೋಗ್ತಾ ಇದಾರೆ ಅಂತ ಹೇಳ್ತಾರೆ ಸರ್. ಸರಿ ಮೇಡಮ್, ಈಗ ಅವ್ರೇನೋ ಕಾಂಗ್ರೆಸ್ ಅವ್ರು ಮೀಸಲಾತಿ ಅಂತ ಇವ್ರಿಗೆ ನೇಮಿಸಿ ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಕೊಟ್ಟಾರ, ಬಡವ್ರಿಗೂ ಕೊಟ್ಟಾರ, ಸಾವುಕಾರಿಗೂ ಕೊಟ್ಟಾರ. ಏನು BJP ಅವ್ರಿಗೆ ಬೇಡ, ಕಾಂಗ್ರೆಸ್ ಅವ್ರಿಗೆ ಅಷ್ಟು ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಅದಕ್ಕೇನಾಯ್ತು ಮೇಡಮ್, ಸಮತೋಲನ ಐತಲ್ಲ ಅದು. ಸಮತೋಲನ ಇದೆ. ಹೌದು ಮೇಡಮ್. ಸರ್ ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನ್ ಸರ್? ಅವ್ರು ಇಲ್ಲದಕ್ಕನ ಈ ನಿರ್ಧಾರ ಬಂದಿದ್ದು ಮೇಡಮ್. ನಾವು ನಮ್ ಖಾನಾಪುರ ತಾಲೂಕು ಎಲ್ಲಿ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದ್ರಗೋಸ್ಕರ ನಾವು ಇಲ್ಲಿವರೆಗೆ ಬಂದಿದ್ದು. ಓಕೆ ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಅಂಜಲಿ ತಾಯಿ ನಿಂಬಾಳ್ಕರ್. ಅಂಜಲಿ ತಾಯಿ ನಿಂಬಾಳ್ಕರ್. ಈ ಬಾರಿ ನೀವು ಅವ್ರನ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸ್ತೀವಿ, ಖಂಡಿತ ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀವಿ.